ದಾವಣಗೆರೆ ನಗರದ ಕೆಆರ್ ಮಾರುಕಟ್ಟೆ, ಗಡಿಯಾರ ಕಂಬ, ಬಾಪೂಜಿ ಆಸ್ಪತ್ರೆ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಲಾಗುತ್ತಿದೆ ಎಂದು ಆರೋಪಿಸಿ ನಗರದಲ್ಲಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಗರದ ಕೆಆರ್ ಮಾರುಕಟ್ಟೆಯಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಮಹಾನಗರ ಪಾಲಿಕೆಗೆ ಆಗಮಿಸಿದ ವ್ಯಾಪಾರಸ್ಥರು ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ನೈಜ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು, ಭದ್ರತೆ ಒದಗಿಸಿ ಕಾನೂನು ರಕ್ಷಣೆ ನೀಡಬೇಕು, ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ಒಕ್ಕಲೆಬ್ಬಿಸುವುದನ್ನು ಕೂಡಲೇ ನಿಲ್ಲಿಸಬೇಕು, ಬೀದಿ ಬದಿ ವ್ಯಾಪಾರಿಗಳ ಜೀವನ ರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014 ಸಮರ್ಪಕವಾಗಿ ಜಾರಿಗೆ ತರಬೇಕು, ಬೀದಿ ಬದಿ ವ್ಯಾಪಾರಸ್ಥರ ಕಲ್ಯಾಣ ಮಂಡಳಿ ನಿಧಿಯನ್ನ ಹೆಚ್ಚಿಸಿ ಅದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. 30, 40, 50 ವರ್ಷದಿಂದ ನಮ್ಮ ತಂದೆ ತಾಯಿಗಳಿಂದ ಇಲ್ಲಿವರೆಗೂ ನಾವು ದುಡ್ಕೊಂಡ್ ಬಂದಿದ್ದೇವೆ. ನಮ್ಮ ಹೆಂಡ್ರು, ನಮ್ಮ ಮಕ್ಕಳು, ನಮ್ಮ ಪ್ರತಿಯೊಂದು ಸಂಸಾರನು ನಾವು ಕುಟುಂಬದ ಮೇಲೆ ಅವಲಂಬಿತವಾಗಿರೋದು. ನಮಗೆ ಬೇರೆ ಬೇರೆ ನೂರಾರು ಕೋಟಿ ರೂಪಾಯಿ ಹೊಡೆಯಿರಲ್ಲ ನಾವು. ನಮ್ಮಲ್ಲಿ ಏನಿರ್ತಾವ ಗೊತ್ತಾ? ಎಲ್ಲರ ಹತ್ರ ಬಿಲ್ಡಿಂಗ್ ಇದ್ದು ಅದರದ್ದು ಇದ್ರದ್ದು ಆಸ್ತಿದ್ದು ಫೈಲ್ಗಳು ಇರ್ತಾವ. ನಮ್ಮ ಹತ್ರ ಫೈನಾನ್ಸ್ ಬುಕ್ಗಳು ಇರ್ತಾವ. ಒಬ್ಬೊಬ್ಬರ ಹತ್ರ 4-5 ಫೈನಾನ್ಸ್ ಬುಕ್ ಇರ್ತಾವ. ಇದಕ್ಕೆ ಯಾಕ ಮನವರಿಕೆ ಆಗ್ತಾ ಇಲ್ಲ? ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ, ಸರ್ಕಾರಗಳಿಗೆ ಯಾಕೆ ಮನವರಿಕೆ ಆಗ್ತಾ ಇಲ್ಲ? ಈ ಒಂದು ವಿಷಯದಲ್ಲಿ ನಾವು ಖಂಡಿತವಾಗಿಯೂ ನಮಗೆ ಅಭದ್ರತೆ ಕಾಡ್ತಾ ಇದೆ. ನಮಗೆ ದಯವಿಟ್ಟು ಅಭದ್ರತೆ ಕಾಡ್ತಾ ಇದೆ. ದಯವಿಟ್ಟು ನೀವು ಭದ್ರತೆ ಕೊಡಬೇಕು. ನಮಗೆ ಆಗಾಗ ಆತಂಕ ತರುವಂತ ಸ್ಥಿತಿ ತರಬೇಡಿ. 2 ದಿನ ಬಿಟ್ಟು 15 ದಿನ ಬಿಟ್ಟು ಮತ್ತಾರೋ ಒಬ್ರು ಬರ್ತಾರೆ, ನೀವು ಎತ್ಕೊಂಡವ್ರಿ ಅಂತ ಬರ್ತಾರೆ. ಇಲ್ಲ ಇನ್ನೊಬ್ರು ಯಾರೇ ಬರ್ತಾರೆ, ನೀವು ಇಲ್ಲಿಂದ ಖಾಲಿ ಮಾಡ್ರಿ ಅಂತ ಬರ್ತಾರೆ. ಇದು ಆಗಾಗ ನಮ್ ಯಾಕೆ ನೀವು ಸಂಹಾರ ಮಾಡ್ತಾ ಇದ್ದೀರಾ? ನಮಗೆ ಯಾಕೆ ಆಘಾತ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಯಾರಾದ್ರೂ ಸ್ವಂತ ಮಾಲೀಕರಲ್ಲಿ ಇದ್ದೀವ? ನಾವು ಫುಟ್ಪಾತ್, ಸಾರ್ವಜನಿಕ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಇದಕ್ಕೂ ನೀವು ಅವಕಾಶ ಮಾಡಲ್ಲ. ಕಿರುಕುಳ ಕೊಡ್ತೀರಿ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕಾಗಿ ನನ್ನ ಅಕ್ಕ ತಂಗಿಯರೇ, ಇಲ್ಲಿವರೆಗೂ ಸಂಘಟನೆ ಬಹಳ ಒಂದು ವ್ಯವಸ್ಥೆ ರೀತಿಯಾಗಿ ಅತ್ಯುನ್ನತವಾಗಿ ಈಗ ಜಿಲ್ಲಾಡಳಿತ ಹಿಂದಿನ ಸರಿಗೆ ಕೆಆರ್ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅತ್ಯುತ್ತಮ ಸಂಘಟನೆ ತಂಡ ಅಂತೇಳಿ ಪ್ರಶಂಸನೆ ಮಾಡಿ ಜಿಲ್ಲಾಧಿಕಾರಿಗಳೇ ನಮಗೆ ಒಂದು ಮುಖಾಂತರ ಸಂದೇಶ ಕಳಿಸಿದ್ದಾರೆ.